ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮಗಳು ಇಬ್ಬರು ಹೊರಗಡೆ ಹೊರಟಿದ್ವಿ. ಈಗ ಅಂದವೇ ನಮ್ಮ ಅಮ್ಮವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಅವಳನ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಅಮ್ಮವ್ರ ಮನೆ ಹತ್ರ ಏನು ಹೋಗ್ತಾ ಇಲ್ಲ, ಮನೆಗೇನು ಹೋಗ್ತಿಲ್ಲ ನಾನು. ಮನೆಗೆಲ್ಲ ಹೋಗಿ ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲೇ ಮೇನ್ ರೋಡಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ತಂಗಿ ಬಂದಳು. ಸೊ ಈಗ ಅವಳನ್ನೂ ಕರ್ಕೊಂಡು ನಾವೀಗ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಏನು ತೊಗೊಳೋದಕ್ಕೆ ಅಂತ ಹೇಳಿದ್ರೆ, ನಂದೊಂದು ಸ್ಯಾರಿದು ಬ್ಲೌಸ್ ಮಿಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅದು ಮ್ಯಾಚಿಂಗ್ ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಕೊಡಬೇಕಿತ್ತು. ಹಾಗಾಗಿ ತೊಗೊಳ್ಳೋಣ ಅಂತ ಬಂದ್ವಿ. ಅದನ್ನು ಅದು ಬ್ಲೌಸ್ ಮಿಸ್ಸಾಗಿ ಸುಮಾರು 2 ವರ್ಷನೇ ಆಯಿತು. ಹಾಗಾಗಿ 2 ವರ್ಷದಿಂದ ನಾನು ಆ ಸ್ಯಾರಿನ ವೇರೇ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಅದು ಪೀಸ್ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಕೊಡೋಣ ಅಂತ ಅಂಗಡಿ ಹತ್ರ ಬಂದ್ವಿ. ಇದೇ ಅಂಗಡಿನೇ. ನಾನು ಯಾವಾಗಲೂ ಇದೇ ಅಂಗಡಿಗೆ ಬರೋದು. ಇಲ್ಲೆಲ್ಲ ತುಂಬ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಹಾಗಾಗಿ ಮತ್ತು ಇದು ಬ್ಲೌಸ್ ಪೀಸ್ ಆಗಲಿ ಮತ್ತು ಸಪ್ರೇಟ್ ಯಾವುದಾದ್ರೂ ಸ್ಯಾರಿಗೆ ಮ್ಯಾಚಿಂಗ್ ಬೇರೆ ಸಪ್ರೇಟಾಗಿ ಬಟ್ಟೆ ತೊಗೊಂಡು ಹೊಲಿಸ್ತೀನಿ ಅಂದರೂ ಸಹಿತ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಫೈನಲಿ ತೊಗೊಂಡಿದ್ದಾಯಿತು. ಈಗ ಹೊರಟ್ವಿ. ನನ್ನ ತಂಗಿ ನನ್ನ ಮಗಳನ್ನ ಆಚೆ ಆಟ ಆಡಿಸ್ಕೊಂಡು ನಿಂತಿದ್ದಾಳೆ, ಒಳಗಡೆ ಬಂದು ತೀಟೆ ಮಾಡ್ತಾಳೆ. ಅದಕ್ಕೆ ಹಾಗಾಗಿ ತೊಗೊಂಡಿದ್ದಾಯಿತು. ಹೊರಟ್ವಿ. ನಾವು ಹೂವು ತೊಗೋಬೇಕಿತ್ತು, ತೊಗೊಳ್ಳೋಣ ಅಂತ ಬಂದ್ವಿ. ಹಾಗೆ ಹೂವೆಲ್ಲ ತೊಗೊಂಡು ಮನೆಗೆ ಹೊರಡಬೇಕು. ಹಾಗೆ ನನ್ನ ತಂಗಿನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋಗಬೇಕು. ನಾನು ಈಗಲೂ ಮನೆಗೆ ಹೋಗೋದಕ್ಕೆ ಹೋಗಲ್ಲ, ನಮ್ಮ ಅಮ್ಮವ್ರ ಮನೆಗೆ. ಯಾಕೆಂದರೆ ನನ್ನ ಮಗಳು ಟ್ಯೂಷನಿಂದ ಬಂದುಬಿಡ್ತಾಳೆ. ಅವಳು ಟ್ಯೂಷನ್ಗೆ ಹೋದ್ಮೇಲೆ ನಾನು ಈ ಕಡೆ ಬಂದಿದ್ದು. ಹಾಗಾಗಿ ನನ್ನ ತಂಗಿನ ಇಲ್ಲೇ ಡ್ರಾಪ್ ಮಾಡಿ ಹೋಗ್ತಾಯಿದ್ದೀವಿ. ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡೋಣ ಅಂತ ಬಂದೆ. ಮತ್ತೆ ಮನೆಗೆ ಹೋಗಿ ಮತ್ತೆ ಬರೋದಕ್ಕಾಗಲ್ಲ ಅಂತ ಹೇಳಿ ಒಂದೇ ಸತಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಇವ್ರು ನಮ್ಮ ಮನೆ ಹತ್ರನೇ ಇರೋದು. ಈಗ ಕೊಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆಗೂ ನಮ್ಮ ಮನೆಗೂ ತುಂಬ ದೂರ ಏನಿಲ್ಲ, 2 ರೋಡ್ ಹೆಚ್ಚು ಕಮ್ಮಿ ಅಷ್ಟೇ. ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಹತ್ರ ಬಂದ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.